ಡಾಕ್ಟರ್ ಏನ್ ಹೇಳಿದ್ರು? ಗಾಬರಿ ಆಗುವಂಥದ್ದು ಏನೂ ಇಲ್ವಂತೆ. ಒಂದಿಷ್ಟು ಹೆಲ್ತ್ ಟಿಪ್ಸ್ ಹೇಳಿದ್ದಾರೆ, ಹಾಗೆ ಕೌನ್ಸಿಲಿಂಗ್ ಮಾಡಿದರು, ಸ್ವಲ್ಪ ಟ್ರೀಟ್ಮೆಂಟ್ ಹೇಳಿದ್ದಾರೆ ಅಷ್ಟೇ. ಹಲೋ ಡಾಕ್ಟರ್, ಏನು ಸೀರಿಯಸ್ ಇಲ್ಲ ಅಲ್ವಾ? ಖಂಡಿತ ಇಲ್ಲ. ನೋಡಿ, ಅವ್ರಿಗೆ ಲಿವರ್ ಇನ್ಫೆಕ್ಷನ್ ಆಗಿತ್ತು, ಹಾಗಾಗಿ ಟ್ರೀಟ್ಮೆಂಟ್ ಕೊಟ್ಟಿದ್ದೀನಿ. ಈಗ ಚೆನ್ನಾಗಿದ್ದಾರೆ, ನಥಿಂಗ್ ಟು ವರಿ. ಮೆಡಿಸಿನ್ ಮತ್ತೆ ಡಯಟ್ ಕಂಟಿನ್ಯೂ ಮಾಡ್ಬೇಕಾ ಡಾಕ್ಟರ್? ನಾನು ರಾಮ್ ಸರ್ ಹತ್ರ ಎಲ್ಲ ಹೇಳಿದ್ದೀನಿ. ನೋಡಿ, ನಾನು ರೌಂಡ್ಸ್ಗೆ ಹೋಗಿ ಬರ್ತೀನಿ, ಆಮೇಲೆ ಭೇಟಿ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಡ್ಯಾಡ್, ನೀವು ಹುಷಾರಾಗಿದ್ದೀರಾ ಅಂತ ಡಾಕ್ಟರ್ ಹೇಳಿದ್ರಲ್ಲ, ಬನ್ನಿ ರೆಸ್ಟ್ ಮಾಡಿ. ನನಗೇನು ಆಗಿಲ್ಲ, ಐ ಆಮ್ ಓಕೆ, ಡೋಂಟ್ ವರಿ. ಹಾಂ, ಬನ್ನಿ. ಸರ್ಸು, ಸರ್ಸು, ಕಾವೇರಿ, ಸಮಾಧಾನ ಮಾಡ್ಕೋ. ಇನ್ನೆಲ್ ಸಮಾಧಾನ ಸರ್ಸು? ನನ್ನ ಪರಿಸ್ಥಿತಿ ಯಾವ ಹೆಣ್ಣಿಗೂ ಬರೋದ್ ಬೇಡ. ಕಾವೇರಿ, ಆಕಾಶನೇ ತಲೆ ಮೇಲೆ ಬಿದ್ದೋಳ್ ತರ ಯಾಕೆ ಮಾತಾಡ್ತಿದ್ಯಾ? ನನಗೆ ಅರ್ಥ ಆಗುತ್ತೆ ನಿನ್ ಸಿಚುವೇಶನ್ ಏನು ಅಂತ. ಇವಾಗ ಆಗಿದ್ದಾಗೋಗಿದೆ, ಅದನ್ನ ಹೇಗ್ ಸಾಲ್ವ್ ಮಾಡೋದು ಅಂತ ಯೋಚನೆ ಮಾಡೋಣ. ಆದ್ರೂ ನನ್ನ ಲೈಫಲ್ಲಿ ಇಂಥ ಒಂದಿನ ಬರುತ್ತೆ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ ಸರ್ಸು. ಅಯ್ಯದು ನನ್ನ ಲೈಫ್ನೇ ಹಾಳು ಮಾಡ್ಬಿಟ್ಟ. ಏನೇನೋ ಸಾಧನೆ ಮಾಡ್ಬೇಕು ಅಂತ ಎಷ್ಟೊಂದು ಕನ್ಸುಗಳನ್ನ ಕಟ್ಕೊಂಡಿದ್ದೆ ಗೊತ್ತಾ? ಎಲ್ಲ ನುಚ್ಚು ನೂರಾಗೋಯ್ತು. ಅವನೊಬ್ಬ ಸ್ಕೌಂಡ್ರಲ್, ಅವನು ದೊಡ್ಡ ನೀಚ. ಅವನ್ನ ತುಂಡು ತುಂಡ ಕತ್ತರಿಸಿದ್ರು ಪಾಪ ಬರಲ್ಲ ಸರ್ಸು. ಕಾವೇರಿ ಪ್ಲೀಸ್, ಕೂಲ್. ಕೂಲ್ ಆಗಿರ್ಲಿ ಸರ್ಸು. ನನ್ನ ಲೈಫೇ ಬೆಂಕಿಯಲ್ಲಿ ಬೇಯ್ತಾ ಇದೆ. ಹೇಗ್ ಸಮಾಧಾನ ತಂದ್ಕೊಳ್ಳಿ ನಾನು? ಕಾವೇರಿ ಪ್ಲೀಸ್, ಕಂಟ್ರೋಲ್ ಮಾಡ್ಕೋ. ಇವಾಗ ಮುಂದೆ ಏನ್ ಮಾಡ್ಬೇಕು ಅಂತ ಯೋಚಿಸು. ಇದ್ರಲ್ಲಿ ಯೋಚನೆ ಮಾಡೋಂಥದ್ದು ಏನಿದೆ ಸರ್ಸು? ನನ್ನ ಹತ್ರ ಆಪ್ಷನ್ ಇಲ್ಲ. ಅವನ ಹೆಸರು ಕೇಳಿದ್ರೆ ನನಗೆ ಮೈಯೆಲ್ಲ ಉರಿಯತ್ತೆ. ಅಂಥದ್ರಲ್ಲಿ ಅವನ್ ಪಾಪದ ಸಾಕ್ಷಿನ ನಾನು ಹೇಗೆ ಇಟ್ಕೊಳಕ್ಕಾಗತ್ತೆ? ನಮ್ಮಮ್ಮಂಗೆ ಏನು ಉತ್ತರ ಕೊಡ್ಲಿ? ಸಮಾಜಕ್ಕೆ ಏನು ಉತ್ತರ ಕೊಡ್ಲಿ? ಮಾನ್ ಗೆಟ್ಟವಳು, ಶೀಲ್ ಗೆಟ್ಟವಳು ಅಂತ ಅನ್ನಿಸ್ಕೊಂಡು ನಾನ್ ಬದುಕೋದಿಕ್ಕಾಗತ್ತಾ? ನಮ್ಮಪ್ಪನ ಆತ್ಮಕ್ಕೆ ಶಾಂತಿ ಸಿಗತ್ತಾ ಸರ್ಸು? ಹೇಳು. ಬೇಡ, ಇದ್ ನನಗ್ ಬೇಡ, ಮೊದ್ಲು ಇದನ್ನ ತೆಗಿಸ್ಬೇಕು. ಕಾವೇರಿ ಪ್ಲೀಸ್, ಹೀಗೆಲ್ಲ ಮಾಡ್ಬೇಡ, ಆಮೇಲೆ ನಿಂಗೆ ತೊಂದರೆ ಆಗುತ್ತೆ. ಕಾವೇರಿ ಪ್ಲೀಸ್, ಇದು ಎಮೋಷನಲ್ ಆಗೋ ಟೈಮ್ ಅಲ್ಲ. ಯಾವುದೇ ಕಾರಣಕ್ಕೂ ಈ ಮಗುನ ಉಳಿಸ್ಕೊಳ್ಳೋ ಚಾನ್ಸ್ ಇಲ್ಲ ಅಂತ ನನಗೆ ಗೊತ್ತು. ಸ್ವಲ್ಪ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡು. ಕಾವೇರಿ, ಮನೆಯವ್ರಿಗೇನಾದ್ರೂ ಡೌಟ್ ಬಂದಿದ್ಯಾ? ಅಜ್ಜಿ ಅದನ್ನ ಹೇಳಿದಾಗ ನನಗೆ ಶಾಕ್ ಆಯ್ತು. ಆದ್ರೆ ನಾನು ವಾಪಸ್ ಮನೆಗೆ ಬರೋಷ್ಟರಲ್ಲಿ ರಾಮ್ ಸರಿಗೆ ಹುಷಾರಿಲ್ಲ ಅಂತ ಆದಿತ್ಯ ವಾಪಸ್ ಮನೆಗೆ ಬಂದ್ಬಿಟ್ಟಿದ್ದ. ಅವನಿಗೆ ಡೌಟ್ ಬಂದಿರ್ಬೋದು ಅಂತ ಅನ್ನಿಸ್ತಾ ಇದೆ. ಅವನೊಬ್ಬ ಅನುಮಾನದ ಪಿಶಾಚಿ, ಅವನ ಬಗ್ಗೆ ಬಿಡು. ನಾವ್ ಇವತ್ತೇ ಹೋಗಿ ಅಬೋಷನ್ ಮಾಡ್ಸೋಣ. ನಾನು ಅದೇ ವಿಷಯ ಮಾತಾಡೋಣ ಅಂತ ಬಂದೆ. ಆದ್ರೆ ಇಲ್ಲಿ ಒಳ್ಳೆ ಹಾಸ್ಪಿಟಲ್ ಯಾವ್ದಿದೆ? ಒಳ್ಳೆ ಗೈನಕಾಲಜಿಸ್ಟ್ ಇದಾರಾ ಇಲ್ವಾ ಅಂತ ಗೊತ್ತಿಲ್ವಲ್ಲ. ಎಮೋಷ್ನಲಿ ಯಾವುದೇ ಡಿಸಿಷನ್ ಮಾಡಬಾರ್ದು. ಇದೊಂದು ಸಣ್ಣ ಊರು, ಇಲ್ಲಿ ಯಾವುದೇ ಹಾಸ್ಪಿಟಲ್ಗೆ ಹೋದ್ರೂ ತುಂಬಾನೇ ದೊಡ್ಡ ಸುದ್ದಿ ಆಗುತ್ತೆ. ಮೊದಲೇ ಆದಿ ನಿನ್ನ ಹೆಸರಿಗೆ ಮಸಿ ಬಳೆದಕ್ಕೆ ನೋಡ್ತಿದ್ದಾನೆ. ಅಂಥದ್ರಲ್ಲಿ ಈ ವಿಷಯ ಪಬ್ಲಿಕ್ ಆದ್ರೆ ನಿನ್ನ ಮರ್ಯಾದೆ, ನಿನ್ನ ಫ್ಯಾಮಿಲಿ ಗೌರವ ಎಲ್ಲ ಏನಾಗುತ್ತೆ ಹೇಳು?
ಸ್ವಲ್ಪ ಕೂಲಾಗಿ ಯೋಚನೆ ಮಾಡೋಣ ಇರು. ಹೌದಲ್ವಾ, ನಾನು ಅದ್ರ ಬಗ್ಗೆ ಯೋಚನೆನೇ ಮಾಡಿರಲಿಲ್ಲ ಸರ್ಸು. ಇವಾಗ ಏನು ಮಾಡೋದು? ಯಾವ ಊರಿಗೆ ಹೋಗೋದು? ಹಾ, ನಾವ್ ಯಾಕೆ ಬೆಂಗಳೂರಿಗೆ ಹೋಗಿ ಅಬೋಷನ್ ಮಾಡಿಸ್ಬಾರ್ದು? ಬೆಂಗಳೂರ್ಗ? ಹಾ, ಬೆಂಗಳೂರೊಂದು ದೊಡ್ಡ ಸಿಟಿ. ಅಲ್ಲಿ ನಾವ್ ಯಾರಿಗೂ ಗೊತ್ತಿರಲ್ಲ. ಆದ್ರೆ ಮನೇಲಿ ಏನು ಹೇಳೋದು? ಅವ್ರನ್ನೆಲ್ಲ ಹೇಗೆ ಒಪ್ಸೋದು? ಹೌದಲ್ವಾ, ಅದೊಂದು ಪ್ರಾಬ್ಲಮ್. ಹಾ, ಐಡಿಯಾ. ರಾಮ್ ಸರ್ಗೆ ತುಂಬಾ ಸೀರಿಯಸ್ ಅಂತೆ, ಬೆಂಗಳೂರಿಗೆ ಶಿಫ್ಟ್ ಮಾಡಿದ್ದಾರೆ. ಅಯ್ಯೋ ಹೌದಾ? ನನಗೆ ಗೊತ್ತೇ ಇರಲಿಲ್ಲ. ಇರ್ಲಿ ಬಿಡು, ನಿನ್ ಟೆನ್ಷನ್ನೇ ನಿನಗಾಗಿದೆ. ಈಗ ನಾವು ರಾಮ್ ಸರ್ನ ನೋಡ್ಕೊಂಡು ಬರ್ತೀವಿ ಅಂತ ಹೇಳಿ ಬೆಂಗಳೂರಿಗೆ ಹೋಗೋಣ. ಅವಾಗ ಯಾರಿಗೂ ಡೌಟ್ ಬರಲ್ಲ. ಹಾಗೆ ಮಾಡೋಣ. ಥ್ಯಾಂಕ್ಸ್ ಸರ್ಸು. ಡೋಂಟ್ ವರಿ ಕಾವೇರಿ, ಐ ಆಮ್ ವಿತ್ ಯು. ಇವಾಗ ಹೋಗೋಣ ಬಾ. ಅರೆ ಸರ್ಸು, ನೀನೇ ನಮ್ಮ ಇವಳ ಜೊತೆ ಬಂದ್ಬಿಟ್ಟಿದ್ಯಾ? ಆಂಟಿ, ಕಾವೇರಿ ತಕ್ಷಣ ಬಾ ಅಂತ ಫೋನ್ ಮಾಡಿದ್ಲು, ಅದಕ್ಕೆ ಬಂದೆ. ಹೌದಾ ಕಂದ? ಯಾಕೇನಾಯ್ತು? ಅಮ್ಮ, ನಾವು ತಕ್ಷಣಕ್ಕೆ ಬ್ಯಾಂಗ್ಳೂರ್ ಹೋಗ್ಬೇಕು. ಬೆಂಗಳೂರ್ಗ? ಯಾಕೆ? ಅದು ರಾಮ್ ಸರ್ಗೆ ತುಂಬಾ ಸೀರಿಯಸ್ ಅಂತೆ. ಇಲ್ಲಾಗಲ್ಲ ಅಂತ ಅವ್ರನ್ನ ಬೆಂಗಳೂರಿಗೆ ಶಿಫ್ಟ್ ಮಾಡಿದಾರಂತೆ. ಅಯ್ಯೋ ದೇವ್ರೆ, ಏನಾಯ್ತು ಅವ್ರಿಗೆ? ಅವ್ರಿಗೇನೂ ಆಗದೆ ಇದ್ರೆ ಅಷ್ಟೇ ಸಾಕು. ಹೌದಮ್ಮ, ಅದಕ್ಕೆ ನಾನು ಅವ್ರನ್ನ ನೋಡೋದಕ್ಕೆ ಹೋಗ್ತಾ ಇದ್ದೀನಿ. ಒಬ್ಳೇ ಹೋಗ್ಬೇಕಲ್ವಾ, ಅದಕ್ಕೆ ಜೊತೆಗೆ ಸರ್ಸುನು ಕರ್ಕೊಂಡು ಹೋಗೋಣ ಅಂತ ಅವಳನ್ನ ಕರೆಸ್ದೆ. ಸರಿ, ಬೆಳಗ್ಗೆ ತಿಂಡಿನಂತೂ ತಿಂದಿಲ್ಲ, ಊಟನಾದ್ರೂ ಮಾಡ್ಕೊಂಡು ಹೋಗಮ್ಮ. ಬೇಡಮ್ಮ, ನಾವು ಆನ್ ದ ವೇ ತಿನ್ಕೊಳ್ತೀವಿ. ಓಹೋ, ಇವಳು ಹೋದ್ರೆ ರಾಮ್ ಸರ್ ಬೇಗ ಹುಷಾರಾಗ್ಬಿಡ್ತಾರಾ? ಅದು ಹಾಗಲ್ಲ. ರಾಮ್ ಸರ್ಗೆ ಹೀಗೆಲ್ಲ ಆಗಿದ್ಯಲ್ಲ ಅಂತ ಕಾವೇರಿ ತುಂಬಾನೇ ಫೀಲ್ ಮಾಡ್ಕೊಂಡಿದ್ದಾಳೆ. ಅದು ಅಲ್ಲದೆ ಅವ್ರ ಜೊತೆ ಹೋಗಕ್ಕಾಗ್ಲಿಲ್ಲ ಅಂತ ತುಂಬಾನೇ ಪೇಚಾಡ್ತಿದ್ದಾಳೆ. ಅವಳ ಮನ್ಸಿಗೆ ಸಮಾಧಾನಕ್ಕೋಸ್ಕರನಾದ್ರೂ ನಾವು ಹೋಗ್ಬರೋಣ ಅಂತ. ಕಾವೇರಿ, ನೀನ್ ಹೋಗಿ ರೆಡಿ ಆಗ್ಬಿಟ್ ಬಾ. ಪಾಪ, ಅವ್ರು ನಮಗೆ ಎಷ್ಟೆಲ್ಲ ಸಹಾಯ ಮಾಡಿದ್ದಾರೆ. ಇಂಥ ಟೈಮಲ್ಲಿ ನಾವು ಅವ್ರ ಜೊತೆ ಇರಬೇಕಾಗಿತ್ತು. ನಮ್ಮ ಕಾವೇರಿ ಯೋಚನೆ ಮಾಡ್ತಾ ಇರೋದು ಸರಿಯಾಗಿದೆ. ನೀವಿಬ್ರು ಬೆಂಗಳೂರಿಗೆ ಹೋಗಿ ಬನ್ನಿ. ಅದು ಓಕೆ. ಕಾವೇರಿಗೆ ರಾಮ್ ಸರ್ ಮೇಲೆ ಗೌರವ ಇದೆ, ಅವಳು ಬೆಂಗಳೂರಿಗೆ ಹೋಗಿ ಬರ್ಲಿ. ಬೇಕಿದ್ರೆ ಅವಳ ಜೊತೆ ನಾನು ಕೂಡ ಹೋಗಿ ಬರ್ತೀನಿ.